ಹಣ ದ್ವಿಗುಣಗೊಳಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರಿಂದ ಸದ್ಯ ಆರೋಪಿಗಳ ಬಂಧನ ಕೂಡ ಮಾಡಲಾಗಿದೆ. ನೋಡಿ, 2025ರ ಮಾರ್ಚ್ನಲ್ಲಿ ಪರಾರಿಯಾಗಿದ್ದಂತಹ ಆರೋಪಿ ವಿಶ್ವನಾಥ್ ಆಂಧ್ರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ನೋಡಿ, ಇದೊಂದು ವಂಚನೆ ಪ್ರಕರಣ. ಏನಿದು ಪ್ರಕರಣ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಣ ದ್ವಿಗುಣಗೊಳಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ತನ್ನ ಅಂಗಡಿಯಲ್ಲಿ ದಿನಸಿ ಖರೀದಿಸಿದ್ರೆ ತಿಂಗಳ ಬಳಿಕ ಡಬಲ್ ಅನ್ನುವಂತಹ ಆಶ್ವಾಸನೆಯನ್ನು ಜನಸಾಮಾನ್ಯರಿಗೆ ಕೊಟ್ಟಿರೋದು. ಹಣ ಡಬಲ್ ಮಾಡಿಕೊಡೋ ಭರವಸೆಯನ್ನು ವಂಚಕ ಕೊಟ್ಟಿದ್ದಾನೆ. ಹಾಗಾಗಿ ಏನಾಯಿತು, ಆ ಸಂದರ್ಭದಲ್ಲಿ ಬಳ್ಳಾರಿ ಜನ ಕ್ಯೂನಲ್ಲಿ ನಿಂತು ದಿನಸಿಯನ್ನು ಖರೀದಿ ಮಾಡಿದ್ದಾರೆ. 50 ಲಕ್ಷದಿಂದ ಕೋಟಿವರೆಗೂ ಕೂಡ ಜನಸಾಮಾನ್ಯರು ಖರೀದಿಯನ್ನು ಮಾಡಿರೋದು. ವಾಸವಿ ಸ್ವಗೃಹ ಹೋಮ್ ನೀಡ್ಸ್ ಅಂಗಡಿಯ ಮೂಲಕ ಎತ್ತುವಳಿ, ಹೂಡಿಕೆ ಹೆಚ್ಚಾದಾಗ ಹಣ ಸಮೇತ ಎಸ್ಕೇಪ್. ರೆಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡುತ್ತಾ ಹೋಗ್ತಾರೆ. ವೀರೇಶ್, ಆಕ್ಚುಲಿ ಏನಿದು ಪ್ರಕರಣ? ಹೇಗೆ ಆ ವಂಚಕ ವಂಚನೆಯನ್ನ ಮಾಡಿರೋದು? ಯಾವ ರೀತಿ ಜನಸಾಮಾನ್ಯರನ್ನ ನಂಬಿಸಿರೋದು? ಖಂಡಿತ ದಿವ್ಯಾ, ಏನು ಕಳೆದ 1 ವರ್ಷದ ಹಿಂದೆ ಹಣ ಡಬಲ್ ಮಾಡಿಕೊಡ್ತೀನಿ ಅಂತ ಒಂದು ನಂಬಿಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು ಇದೀಗ 3 ಆರೋಪಿಗಳನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ 2025 ಮಾರ್ಚ್ ತಿಂಗಳಲ್ಲಿ ಬಳ್ಳಾರಿ ನಗರದ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತ ಎಲ್ಲ ಪ್ರಯತ್ನವನ್ನ ಮಾಡೋಣ. ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ ದಿವ್ಯಾ. ರೈಟ್, ನಾವು ಪ್ಲೀಸ್ ಕಂಟಿನ್ಯೂ. ದಿವ್ಯಾ, ಖಂಡಿತ ಏನು ಹಣ ಡಬಲ್ ಮಾಡಿಕೊಡೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು 3 ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ ಏನು ಮಾರ್ಚ್ 2025ರ ಮಾರ್ಚ್ ತಿಂಗಳಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ವಿಶ್ವನಾಥನ್ನ ಎಡೆಮುರೆ ಕಟ್ಟುವಲ್ಲಿ ಬಳ್ಳಾರಿ ಪೊಲೀಸರು ಒಂದು ರೀತಿಯಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಬಳ್ಳಾರಿಯಲ್ಲಿರ್ತಕ್ಕಂಥ ವಾಸವಿ ಹೋಮ್ ನೀಡ್ಸ್ ಅಂತಕ್ಕಂಥ ಒಂದು ಅಂಗಡಿಯಲ್ಲಿ ಏನು ತನ್ನ ಅಂಗಡಿಯಲ್ಲಿ ದಿನಸಿಯನ್ನು ಖರೀದಿ ಮಾಡಿದರೆ ಅದಕ್ಕೆ ದುಪ್ಪಟ್ಟು ಹಣ ಕೊಡುವುದಾಗಿ ಆ ಜನರನ್ನ ನಂಬಿಸಿ ಸುಮಾರು 50 ಲಕ್ಷದಿಂದ 1 ಕೋಟಿಯವರೆಗೆ ಹಣವನ್ನ ಪೀಕಿ ಪರಾರಿಯಾಗಿರ್ತಕ್ಕಂಥ ಒಂದು ಪ್ರಕರಣ ಕೂಡ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಈ ಪ್ರಕರಣವನ್ನ ಬೆನ್ನು ಹಟ್ಟಿದ ಪೊಲೀಸರು ಕಳೆದ 1 ವರ್ಷಗಳಿಂದ ಆರೋಪಿ ತಲೆಮರೆಸಿಕೊಂಡಿದ್ದ. ಹೀಗಾಗಿ ಬಳ್ಳಾರಿಯ ಪೊಲೀಸರು ಕೂಡ ಈತನನ್ನ ಹಿಡಿಯಲು ಒಂದು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದರು. ಈತ ಏನು ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯಲ್ಲಿ ಈ ಒಂದು ಹಣವನ್ನು ತೆಗೆದುಕೊಂಡು ಹೋಗಿ ಆರೋಪ ಕೂಡ ಆತನನ್ನ ಪೊಲೀಸರು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ನಿನ್ನೆ ಸಂಜೆ ಬಳ್ಳಾರಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಈತನಿಂದ ಸರಿಸುಮಾರು 1,62 ಲಕ್ಷ ರೂಪಾಯಿ ಇಲ್ಲಿವರೆಗೂ ಕೂಡ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಆದರೆ ಈತ ಹೂ ಮಾರುವವರು, ಸಣ್ಣ ಪುಟ್ಟ ವ್ಯಾಪಾರ ಮಾಡಿರ್ತಂಥವ್ರನ್ನ ಅವರಿಂದ ಹಣವನ್ನ ಪೀಕಿ ಒಂದು ರೀತಿಯಲ್ಲಿ ಕಣ್ಮರೆಯಾಗಿದ್ದ ಈ ರೈಟ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಲೈಫಿಗೆ 20,000 ಕಟ್ಸ್ಕೊಂಡು ಅಲ್ಲ, ಫಸ್ಟ್ 20 ಕಟ್ಸ್ಕೊಂತಿದ್ದ. 20 ಕಟ್ಸ್ಕೊಂಡು ಒಬ್ಬೊಬ್ಬರಿಗೆ ದಿನಕ್ಕೆ 2,000 ರೂಪಾಯಿ ಕೊಡ್ತಿದ್ದ. 10 ದಿನ ನಂಗ ಕುಡಿಯಕ. ಇವಾಗ ತಿಂಗಳ 30 ದಿನ ಕುಡಿದ್ರೆ 30,000, ಒಬ್ಬೊಬ್ಬರಿಗೆ 2,000 ರೂಪಾಯಿ ನಂಗ ತಿಂಗಳು ಕೊಡುತ್ತೆ ಅಂತೇಳಿ ಒಬ್ಬೊಬ್ಬರ ಎಲ್ಲ ಮೇನ್ ಕಾರಣ ಅರ್ಬನ್ ಲೈಫ್ ಅವರೇ ಮೇನ್ ಕಾರಣ. ಹಿಂದೆ ಹೋದ್ರೆ ಅಂತ ನಾಳೆ ಬರೀ ದುಡ್ಡು ಕೊಡ್ತಾ ಅಂತ ಹೇಳಿದ ಎಸ್ಕೇಪ್ ಆಯ್ತು ಸರ್. 11 ಗಂಟೆಗೆಲ್ಲ ಬಂದ್ಬಿಟ್ರಿ, ಎಲ್ಲರೂ ಕುದಿಸಿ ಮಾತಾಡಿ ನಾಳೆ ದುಡ್ಡು ಕೊಡ್ತಾ ಅಂತ ಹೇಳಿದಾನೆ. ಲೈಫಿಗೆ 20,000 ಕಟ್ಸ್ಕೊಂಡು ಅಲ್ಲ, ಫಸ್ಟ್ 20 ಕಟ್ಸ್ಕೊಂತಿದ್ದ. 20 ಕಟ್ಸ್ಕೊಂಡು ಒಬ್ಬೊಬ್ಬರಿಗೆ ದಿನಕ್ಕೆ 2,000 ರೂಪಾಯಿ ಕೊಡ್ತಿದ್ದ. 10 ದಿನ ನಂಗ ಕುಡಿಯಕ. ಇವಾಗ ತಿಂಗಳ 30 ದಿನ ಕುಡಿದ್ರೆ 30,000, ಒಬ್ಬೊಬ್ಬರಿಗೆ 2,000 ರೂಪಾಯಿ ನಂಗ ತಿಂಗಳು ಕೊಡುತ್ತೆ ಅಂತೇಳಿ ಒಬ್ಬೊಬ್ಬರ ಎಲ್ಲ ಮೇನ್ ಕಾರಣ ಅರ್ಬನ್ ಲೈಫ್ ಅವರೇ ಮೇನ್ ಕಾರಣ. ಹಿಂದೆ ಹೋದ್ರೆ ಅಂತ ನಾಳೆ ಬರೀ ದುಡ್ಡು ಕೊಡ್ತಾ ಅಂತ ಹೇಳಿದ ಎಸ್ಕೇಪ್ ಆಯ್ತು ಸರ್. 11 ಗಂಟೆಗೆಲ್ಲ ಬಂದ್ಬಿಟ್ರಿ, ಎಲ್ಲರೂ ಕುದಿಸಿ ಮಾತಾಡಿ ನಾಳೆ ದುಡ್ಡು ಕೊಡ್ತಾ ಅಂತ ಹೇಳಿದಾನೆ. ಲೈಫಿಗೆ 20,000 ಕಟ್ಸ್ಕೊಂಡು